ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಬೇಬೂರು ಗ್ರಾಮದ ಶಿಕ್ಷಣ ಸಂಸ್ಥೆ ಆದರ್ಶ ವಿದ್ಯಾವರ್ಧಕ ಸಂಘದ ಮೇಲೆ ಮತ್ತೊಂದು ಆರೋಪ ಕಂಡುಬಂದಿದೆ. ಈ ಹಿಂದೆಯೂ ಕೂಡ ಆಡಳಿತ ಮಂಡಳಿ, ಅಲ್ಲಿಯ ನೇಮಕಾತಿಗಳು, ಆರ್ಥಿಕ ವ್ಯವಹಾರಗಳು ಗೊಂದಲದ ಗೂಡಾಗಿದ್ದವು. ಬೇಕಾಬಿಟ್ಟಿಯಾಗಿ ತಮಗೆ ಅನುಕೂಲಕರವಾಗುವಂತೆ ಸಾಗುತ್ತಾ ಬಂದಿರುವ ಈ ಸಂಸ್ಥೆಯ ಪ್ರಸಕ್ತ ಆಡಳಿತ ಮಂಡಳಿಯ ಮೇಲೆ ಸ್ಥಳೀಯರಾದ ಹಾಗೂ ಸಾಮಾಜಿಕ ಹೋರಾಟಗಾರರಾಗಿರುವ ಬಸವರಾಜ ಮಲ್ಲಪ್ಪ ತುರುಡಿಗೆಯವರು ಈ ಒಂದು ಶಿಕ್ಷಣ ಸಂಸ್ಥೆ ಅವ್ಯವಹಾರಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಸಂಸ್ಥೆ 1966ರ ಬಾಂಬೆ ಆಕ್ಟಿನಲ್ಲಿ ಸ್ಥಾಪನೆಗೊಂಡು 1976ರಲ್ಲಿ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿದ್ದು, ಅಲ್ಲಿಯ ಯಾವುದೇ ಲಿಖಿತವಾದ ಮಾಹಿತಿಗಳನ್ನು ನೀಡದಿದ್ದಾಗ ಮತ್ತು ಕೆಲವೊಂದು ಬಾರಿ ಸುಳ್ಳು ಮಾಹಿತಿಗಳನ್ನು ಒದಗಿಸಿರುವುದು ಈ ಸಂಸ್ಥೆಯ ಪ್ರಸ್ತುತ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು. ಈ ಕುರಿತು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರಿಗೆ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರತಿಫಲ ನೀಡುತ್ತಿಲ್ಲ ಮತ್ತು ಪ್ರತಿಕ್ರಿಯೆಯೂ ಸಿಗುತ್ತಿಲ್ಲ. 2003ರಿಂದ 2014ರವರೆಗೆ ಯಾವುದೇ ಅಧಿಕೃತ ನೋಂದಣಿ ಮತ್ತು ಮಾಹಿತಿಗಳು ಸಹ ತಿಳಿದು ಬಂದಿಲ್ಲ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಂಘದ ಮೇಲೆ ನಿಗಾ ವಹಿಸಿ ಪರಿಶೀಲನೆಗೆ ಒಳಪಡಿಸಿ ಸಂಸ್ಥೆಗೆ ಸಂಬಂಧಿಸಿದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಮೇಲೆ ಕ್ರಮ ವಹಿಸುವಂತೆ ಗ್ರಾಮದ ಹಿರಿಯರಾದ ಸಾಮಾಜಿಕ ಹೋರಾಟಗಾರರಾದ ಬಸವರಾಜ ಮಲ್ಲಪ್ಪ ತುರುಡಿಗೆಯವರು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುವರು ಎಂದು ಕಾಯ್ದು ನೋಡೋಣ ಮುಂದಿನ ಭಾಗದಲ್ಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನೀವು ಸಂಸ್ಥೆ ಉಳಿವಿಗಾಗಿ ಗ್ರಾಮಸ್ಥರ ಸಮಾಜ ಹೋರಾಟ ಬಸವರಾಜ ಮಲ್ಲಪ್ಪ ತೋಟಗಾರ ಬೇವರು ತಾವು ಈಗ ಯಾವ ಒಂದು ಆರೋಪ ಮಾಡ್ತಾಯಿದ್ದೀರಿ? ಅದು ನಾವು ಸಂಸ್ಥೆಗಳು ಸರಿಯಾಗಿ ನಡೆಯವಲ್ದು. ಯಾವ ಸಂಸ್ಥೆ ಸರ್ ಅದು? ಅದು ಆದರ್ಶ ಪದವಿ ಪೂರ್ವ ಮಹಾವಿದ್ಯಾಲಯ. ಎಷ್ಟು ವರ್ಷ ಆಯ್ತು ಸರ್ ಇದು? ಇದು 66ರಿಂದ ಸಂಸ್ಥೆ ಆಗಿದ್ರಿ. ಅಂದರೆ 1966 ಹಳೆಯ ಸಂಸ್ಥೆ ರೀ. ಇದು ಎಷ್ಟು ಎಕರೆಯಲ್ಲಿ ಇದೆ ಸರ್? ಇದು 1 ಎಕರೆದಲ್ಲಿ ಇದ್ರಿ. ಹಾಂ ಸರ್. ಇಲ್ಲಿ ಯಾವ ತರಗತಿ ನಡೀತಾವೆ ಸರ್? ಇಲ್ಲೇ ಒಟ್ಟು 3 ಸ್ಕೂಲ್ ನಡೀತಾವೆ. ಒಂದು 8th, 9th, 10th ರೀ. ಆಮ್ಯಾಗ PUC ಫಸ್ಟ್ ಇಯರು, ಸೆಕೆಂಡ್ ಇಯರು, ಒಂದು ಪ್ರೈಮರಿ ಸೆಕ್ಷನ್ ಐತ್ರಿ. 1 ಎಕರೆದೊಳಗೆ ಇವರೆಲ್ಲ ನಡೆಸ್ತಾರೆ ರೀ. ಏನು ನೀವು ಆರೋಪ ಮಾಡೋದು ಸರ್? ಆರೋಪರು ಇಲ್ಲಿ ಸಂಘ ಒಟ್ಟು ಸರಿಯಾಗಿ ನಡೆಯವಲ್ದು. ತಮಗೆ ಹೆಂಗೆ ಇದು ಬರ್ತೋ ಹಂಗೆ ಮಾಡ್ಕೊಂತ ಹೊಂಟಾರ. ನಮ್ಮ ಹಿರಿಯರು ಮಾಡಿದ ಸಂಸ್ಥೆ ಅದು. ನಾವು ಅದಕ್ಕಾಗಿ ಹೋರಾಟ ಮಾಡಕತ್ತೀವಿ. ಇದು ನಿಮ್ಮ ಹಿರಿಯರು ಅಂದರೆ ಇದು ನಿಮ್ಮ ಪೂರ್ವಜರ ಮಾಡಿರುವ ಸಂಸ್ಥೆ ಇದು? ಹೌದು ರೀ. ನನ್ನ ಹೆಸರು ನಮ್ಮ ಪೂರ್ವಜರು ಮಾಡಿದ್ದು. ಓಕೆ. ಇದು ನಿಮಗೂ ಸಂಬಂಧಪಡುತ್ತೆ? ಹೌದು. ಈಗ ಗ್ರಾಮಸ್ಥರಾಗಿ ಹೋರಾಡ್ತಾ ಇದ್ದೀರಿ ನೀವು, ನಿಮ್ಮ ಪೂರ್ವಜರ ಆಸ್ತಿ ಅಂತ ಹೇಳಿ ಹೋರಾಡ್ತೀರಿ? ನಮ್ಮ ಹಿರಿಯರ ಆಸ್ತಿ, ನಮ್ಮ ಊರಿಗೆ ಉಳಿವಿಗಾಗಿ ಹೋರಾಟ. ಓಕೆ. ಮತ್ತು ಇದು ಈಗ ಏನೇನಾಗಿದೆ ಸಮಸ್ಯೆ ಸರಲ್ಲಿ? ಸಮಸ್ಯೆಗಳು ನಾವು ಏನಾರ ಮಾಹಿತಿ ಕೇಳಿದ್ರೆ ಸರಿಯಾಗಿ ದಾಖಲಾತಿ ಕೊಡಲ್ಲ. ಬರೀ ಆ ಆಫೀಸ್ಗೆ ಹೋರಿ ಈ ಆಫೀಸ್ಗೆ ಹೋರಿ ಅಂತ ಹೇಳ್ತಾರೆ. ಮತ್ತು ನಾವು ಹೋರಾಟ ಅನಿವಾರ್ಯ ಅದು. ಈಗ ಹೋದ ತಿಂಗಳಲ್ಲಿ DDP ಅವರು ಬಂದಿದ್ರು, ಅವ್ರು ಏನಂತ ಹೇಳಿದರು? ಈಗ 1 ತಿಂಗಳು ಆಯ್ತು ಅವರು DD5 ಬಂದು ಹೋಗಿ. ಅದಕ್ಕೆ ಏನೂ ಒಂದು ನಮಗೆ ಪ್ರತಿಕ್ರಿಯೆ ಇಲ್ಲ, ಸರಿಯಾಗಿ ಪ್ರತಿಕ್ರಿಯೆ ಕೊಡವಲ್ರು. ಇನ್ನು ಮಾಹಿತಿ ಹಾಕಿ ಕೇಳಿದ್ರಿ? ಹ್ಞೂ ರೀ. ಅವ್ರು ಮಾಹಿತಿ ಹಾಕಿ ಉತ್ತರ ಕರೆಕ್ಟ್ ಒಂದು ತಪ್ಪುಗಳದಾವೆ ಭಾಳ. ಅದಕ್ಕೆ ನಾವು ಇದು ಅನಿವಾರ್ಯ ಆಗೈತಿ, ನಾವು ಹೋರಾಟ ಮಾಡಬೇಕಾಗೈತಿ. ಮುಂದೆ ಹೇಳೋದಕ್ಕೆ ಇದು ಮಾಡಬೇಕಲ್ಲ, ಮುಂದೆ ಮೂವ್ ಮಾಡಬೇಕಲ್ಲ. ಮೂವ್ ಮಾಡಿವಿ, ಕೊಡ್ಲಾರ ಸಂಬಂಧ ಕಾನೂನು ಇದೆ, ಕಾನೂನು ಕ್ರಮ ತಗೋತಾರೆ. ಅದಕ್ಕೆ ಈಗ ಅದನ್ನು ನಾವು ಇದನ್ನು ಚೀಫ್ ಸೆಕ್ರೆಟರಿ ಅವರಿಗೆ, ಧಾರವಾಡ ಆಯುಕ್ತರು ಮತ್ತು ಬೆಳಗಾವಿ, ಬೆಂಗಳೂರು ಚೀಫ್ ಸೆಕ್ರೆಟರಿ ಎಲ್ಲರಿಗೂ ಬರ್ದೀವಿ ನಾವು. ಈಗ ಇದು 1 ಎಕರೆ ಜಾಗ ಇದೆಯಲ್ಲ, ಅದು ಹೇಗಿದೆ? ಅದು ದಾನಪತ್ರ ಅಂತ ಆಗಿದೆ ರೀ. ಅದ್ರ ಉತ್ತಾರ ಸಮೇತ ತೋರಿಸ್ತೇನೆ ನಿಮಗೆ. ಓಕೆ. ಅಂದರೆ ಇದು ಮತ್ತು 1966 2026ವರೆಗೆ ಇಲ್ಲಿವರೆಗೆ ಸರ್ಕಾರ ಅದಕ್ಕೆ ಅನುದಾನ ಎಲ್ಲ ತೊಗೊಂಡಿರೋರಿಗೆ? ಅನುದಾನ ತೊಗೊಂಡಾರೆ. ಮತ್ತು ಇದಕ್ಕೆ ನೆಕ್ಸ್ಟ್ ನಿಮ್ಮ ಕಡೆ ಬಲ ಇರ್ಬೋದಲ್ಲ 1996? ಅದು ನಾನು ಕೇಳಿದ್ರಿ ಎಷ್ಟು 66ರಿಂದ 2026ವರೆಗೆ ನಾನು ಕೇಳಿದ್ದೆ ಬೈಲ. ಅವರು ಬರೀ ಈಗಿಂದ ಬೈಲ ಕೊಡಕತ್ತಾರೆ ರೀ 14ರಂದು. ಅಂದರೆ ಈಗ 1946 ಬೈಲ ಐತಲ್ರಿ ಸರ್ ನಿಮ್ಮ ಕಡೆ? ಹಾಂ. ಮತ್ತು ಅದು ನಡೀತಲ್ಲ ಸರ್? ಅದು ಏನು ಅವ್ರಿಗೆ ಗೊತ್ತಿರಿ. ಅದು ಮತ್ತು ಆ್ಯಕ್ಟ್ ಬಂದಾಗೈತೆ ಅಂತ ಹೇಳ್ತಾರೆ ರೀ ಅವರು. ಅದು ಯಾವ ಆ್ಯಕ್ಟ್ ಆಗೈತೆ ಸರ್? ಅದು ಬಾಂಬೆ ಆ್ಯಕ್ಟ್ನೊಳಗೆ ಬಂದಾಗೈತೆ ಅಂತ ಹೇಳ್ತಾರೆ. ಬಾಂಬೆ ಆ್ಯಕ್ಟ್ ಬಂದಿದೆ ಸರ್. ಈಗ 2000 ಮತ್ತು 2003ರಿಂದ ಐತಲ್ಲ ಸರ್ ಸ್ಟಾರ್ಟ್ ಮಾಡಿದ್ದಲ್ಲ? ಅದನ್ನು ತನಿಖೆ ಮಾಡ್ಬೇಕ್ರಿ ಆಫೀಸರ್ ಅದಾರು. ಅದಕ್ಕೆ ಕ್ರಮ ತಗೋಬೇಕು. 10ರಿಂದ 11 ವರ್ಷ ಹಂಗೆ ನಡೆದೈತೆ ಸ್ಕೂಲು. ಅದೇನೋ ಒಂದು ರಿನ್ಯೂವಲ್ ಇಲ್ಲ, ಏನಿಲ್ಲ, ಹಂಗೆ ಅದನ್ನು ಮಾಡ್ಕೊಂಡು ಹೊಂಟ್ಬಿಟ್ಟಾರೆ. ರಿನ್ಯೂವಲ್ ಇಲ್ಲ ಅಂತ ಹೇಳಿ ಇವರು ಎಲ್ಲ ಈಗ ಸರ್ಕಾರದಿಂದ ಅನುದಾನ ಪಡೆಯಕತ್ತಾರೆ, ಹೆಂಗೆ ಪಡಿತಾರೆ ಸರ್ ಅದು? ಅದು ಅಧಿಕಾರಿಗಳನ್ನ ನೀವು ಪ್ರಶ್ನೆ ಮಾಡಬೇಕು. ಆದರೆ ಈಗ ನಿಮ್ಗೆ ಖಚಿತ ಮಾಹಿತಿ ಇದೆ ಇದು ರಿನ್ಯೂವಲ್ ಇಲ್ಲ ಅಂತ ಹೇಳಿ? ಅದು ಮಾಹಿತಿ ಕೊಡಲ್ಲ ಸರಿಯಾಗಿ ರೀ. ಮತ್ತು ಇದು GB ಮೀಟಿಂಗ್ ಮಾಡ್ತಾರಲ್ಲ ಸರ್, ಏನು ಅದು ತಮ್ಮ ಬಾಡಿ ಮೀಟಿಂಗ್ ಮಾಡ್ಯಾರ ರೀ. ಒಂದು ದಿನಾನು GB ಮೀಟಿಂಗ್ ಆಗಿಲ್ಲ. ನಮ್ಗೆ ತಿಳುವಳಿಕೆ ಬಂದು ಮತ್ತು ನಾವು ಅಲ್ಲೇ ಸಾಲಿ ಕಲ್ತೀವಿ,
ಒಂದು ದಿನ ಜಿ ಬಿ ಮೀಟಿಂಗ್ ಆಗಿದ್ದು ಗೊತ್ತಿಲ್ಲ. ಈಗ ಮತ್ತೆ ಇದು ಅದು ಬಿಟ್ಟು ಮತ್ತೆ ಯಾವ ಆರೋಪ ಅದ ಸರ್? ಏನು ಒಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಸರಿಯಾಗಿ ಅದನ್ನು ಮೇಂಟೈನ್ ಮಾಡವಲ್ಲರು. ಭಾಳ ಅಲ್ಲಿ ಅಕ್ರಮ ಐತೆ. ಅದನ್ನು ನೀವೆಲ್ಲ ಅದನ್ನು ತೋರಿಸ್ಕೊಡ್ರಿ, ಮನದಟ್ಟನ್ನು ಮಾಡಿರಿ. ಬಾಗಲಕೋಟೆ ಸಂಬಂಧಪಟ್ಟ DDPO ಅವ್ರು ಇದಕ್ಕೆ ಏನಂತಾರೆ ಸರ್? DD5 ಅವ್ರು ಕೇಳಿದ್ರೆ ಅದ ನಮ್ಮ ಸಂಬಂಧ ವರದಿಗೆ ಬಂದಿದ್ದರು. ವರದಿಗೆ ಬಂದ್ರೆ ಅವರು ಇನ್ನೂ ಒಂದು ತಿಂಗಳಾದರೂ ಅವ್ರು ಏನು ರೆಸ್ಪಾನ್ಸ್ ಮಾಡವಲ್ರಿ ನಮಗೆ. ಮತ್ತು ಇದು ನಿಮ್ಮ DC ಬಾಗಲಕೋಟೆ DC ಅವರು ಸಂಗಪ್ಪವ್ರಿಗೆ ನೀವು ಮಾಹಿತಿ ತಿಳಿಸಿದ್ದೀರಿ? ನಾವೇನು ಅದಕ್ಕೆ ಮಾಹಿತಿ ಕೊಟ್ಟಿಲ್ಲ ಸರ್. ಮತ್ತು ಅವ್ರ ಗಮನಕ್ಕೆ ಹೋಗ್ಬೇಕಿತ್ತಲ್ರಿ ಸರ್? ಮತ್ತು ನಮಗೂ ಅಷ್ಟು ಇದು ಇಲ್ಲ. ನಾವು ತಿಳಿದಷ್ಟು ಈಗ ಅದನ್ನು ಪ್ರೊಸೀಜರ್ ಮಾಡಿ ಮಾಡ್ತಾ ಇದ್ರಿ. ಹ್ಞೂ ರೀ. ಮತ್ತು ಅಂಥವೆಲ್ಲ ಅವ್ರಿಗೆ ಒಂದು ಮನವಿ ಕಳಿಸ್ಬೇಕಲ್ಲ ಸರ್? ಅದಕ್ಕಂತ ಈಗ ನಿಮ್ಗೆ ನಾವು ಅಪ್ರೋಚ್ ಮಾಡೀವ್ರಿ. ನಾವು ನೀವು ಅದನ್ನು ಪ್ರೊಸೀಜರ್ ಮಾಡಿರಿ. ಮತ್ತು ಅದರ ಉತ್ತಾರ ಬೇಕಾ ನಾವು ಉತ್ತಾರ ಕೊಡ್ತೀನಿ. ಈಗ ಅದ್ರದ್ದು ನಿಮ್ಮ ಕಡೆ ಎಲ್ಲ ದಾಖಲಾತಿ ಇದೆ ಸರ್? ಅದಾವೆ ರೀ. ಏನಿದೆ ದಾಖಲಾತಿ ನಿಮ್ಮ ಕಡೆ? ಒಂದು ಉತ್ತಾರ ಐತ್ರಿ. ಯಾವ್ದು ರೀ? ಸಾಲಿದ ಅದೇನು 1 ಎಕರೆ ಅನುದಾನ ಇದಾಗಿದ್ದೈತೆ ರೀ. ಕೊಟ್ಟಿದ್ದು ಏನು ದಾನಪತ್ರ ಅಂತ ಆಗೈತೆ ರೀ ಅದು. ಹಾಂ, ಅದು ಬಿಟ್ಟರೆ ಮತ್ತೆ ಏನಿದೆ ಸರ್ ನಿಮ್ಮ ಕಡೆ? ಮತ್ತು ಕೆಲವೊಂದಿಷ್ಟು ಅಧ್ಯಕ್ಷರು ಕೊಟ್ಟು ಅದಾವು, ಪ್ರಿನ್ಸಿಪಾಲ್ರು ಕೊಟ್ಟು ಅದಾವು. ನಿಮ್ಗೆ ಅವ್ರು ಯಾಕೆ ಪೋಸ್ಟ್ ಕೊಟ್ಟಿದ್ದಾರೆ ಸರ್ ಅಲ್ಲಿ? ನಮಗೇನು ಇಲ್ಲ ರೀ ಅಲ್ಲಿ. ನಿಮ್ಮ ಪೂರ್ವಜರ ಆಸ್ತಿ ಅಲ್ಲ, ನಿಮ್ಗೆ ಕೊಡಬೇಕಲ್ಲ ರೀ? ನಮ್ಮ ಪೋಸ್ಟ್ ಬ್ಯಾಡ ರೀ. ನಾವು ಗೌರ್ಮೆಂಟ್ ಅಂಡರ್ನೇ ತೊಗೊಂಡು ನಮ್ದು ಹೋರಾಟ. ನಮ್ಗೆ ನಾವು ಏನು ಅದನ್ನು ಕೇಳಕತ್ತಿಲ್ಲ. ಅದನ್ನು ನಾವು ಈಗ ನಿಮ್ಗಂದ್ರೆ ನಿಮ್ಮ ಮಕ್ಕಳಿಗೆ ತಗೋಬೇಕಾ, ಯಾರಿಗೆ ತಗೋಬೇಕ್ರಿ? ನಾವು ಕೇಳಿವ್ರಿ. ಆದ್ರೆ ಅವ್ರು ರೆಸ್ಪಾನ್ಸ್ ಮಾಡವಲ್ರಿ. ಆದ್ರೆ ಗೌರ್ಮೆಂಟ್ ಹ್ಯಾಂಡ್ ಓವರ್ನಾಗ ನಡೀಲಿಲ್ಲ ಅದು. ಈಗ ಯಾರು ಸಂಸ್ಥೆ ಈಗ ಯಾರು ನಡೆಸಾಕ್ತಾರೆ ಅದನ್ನು ಜಿ ಮಾಗನೂರವ್ರು ಅಂತೇಳಿ ನಡೆಸಕತ್ತಾರ ಅಧ್ಯಕ್ಷ. ಲೋಕಲ್? ಹಾಂ, ಲೋಕಲ್ ರೀ. ಈಗ ಎಲ್ಲರೂ ಬಾಡಿಯವರು ಇದ್ದಿಲ್ಲ ಲೋಕಲ್? ಎಲ್ಲ ಲೋಕಲ್ ರೀ. ಲೋಕಲ್ ರೀ. ಮತ್ತು ಈಗ ಯಾವುದೇ ನಿಮ್ಮದು ಮಾಹಿತಿ ಏನು ರೀ? ಮತ್ತೇನಿಲ್ಲ. ಇದನ್ನು ಅದು ನೀವು ಆಫೀಸರ್ಗೆ ಒಂದು ಸ್ವಲ್ಪ ತನಿಖೆ ಮಾಡ್ರಿ. ನೀವು ಅದನ್ನು ವರದಿ ಮಾಡಬೇಕು. ಸರಿ, ಸಮಕ್ಷ ಮಾಹಿತಿ ಅವ್ರು ಲಾಸ್ಟ್ ಟೈಮ್ ಬಿಯೋದ್ರು ಬಂದಿದ್ರು. ಆ ಬಿಯೋದ್ರಿಗೆ ಎಲ್ಲ ಮಾಹಿತಿ ಹೇಳಿದ್ರೇನ್ರಿ? ಹಾಂ, ಅದನ್ನು ನಾವು ಸಮಕ್ಷಮ ಅವರ ನಮ್ಮ ಚರ್ಚೆ ಆಗೈತೆ ರೀ. ಇದೆಲ್ಲ ಆಗೈತಿ? ಆಗೈತೆ ರೀ. ಇಷ್ಟೆಲ್ಲ ವರದಿ ಕೊಡ್ತೀವಿ ಅಂದ್ರೂ 1 ತಿಂಗಳಾದರೂ ಕೊಡಕ್ಕೆ ತಯಾರಿಲ್ಲ ಅವ್ರು ವರದಿ. ಅಂದರೆ ಇದೆಲ್ಲ ನಿಮ್ಮ ಪ್ರಕಾರ ಇದ್ರಲ್ಲಿ ಯಾರು ಶಾಮಿಲ್ ಇರ್ಬೋದು? ಅದು ನಿಮಗೆ ಬಿಟ್ಟಿದ್ರಿ. ಅದು ನೀವು ಪ್ರಶ್ನೆ ಮಾಡಿರಿ. ಅದಕ್ಕೆ ನಮ್ಮ ಕಡೆ ಏನು ದಾಖಲಾತೈತೆ ನಾವು ಕೊಡ್ತೀವಿ. ಯಾರಿಗೆ ಸಂಬಂಧಪಡ್ತಾರೆ ಸರ್ ಅದು? ಯಾವುದಕ್ಕೆ ರೀ? ಅಧಿಕಾರಿಗಳು ಅಷ್ಟು ಅಧಿಕಾರಿಗಳು ನಾನು ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲರಿಗೆ ಬರ್ತೀನಿ ರೀ. ನಮ್ಮ ಬಾಗಲಕೋಟೆ BO DD5 ಹೊಳ್ಳಿ PU DD5 3 ಮಂದಿಗೂ ಬರ್ತೀನಿ. 3 ಮಂದಿ ಇದನ್ನು ಮಾಡಿಲ್ಲ. ಬಂದು ಒಬ್ಬರು ಎನ್ಕ್ವೈರಿ ಮಾಡ್ಯಾರ ರೀ. ಆದ್ರೆ ಅದ್ರದ್ದು ಏನೂ ಮಾಹಿತಿ ಕೊಡಕ್ಕೆ ತಯಾರಿಲ್ಲ. ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮುಂದೆ ರಾಜಕೀಯ ಪ್ರೆಷರ್ ಐತ್ರಿ ಅವ್ರಿಗೆ. ಒತ್ತಡದಿಂದ ಅವರು ಹಿಂಜರಿಯಾಕತ್ತಾರೆ ಪಾಪ. ಈಗ ಮತ್ತೊಂದು ಸುದ್ದಿ ಕೇಳಿ ಬಂದಿದೆ. ಹ್ಞೂ ರೀ. ಮೊನ್ನೆ ತಾನೇ ನಿಮ್ಮ ಊರಿನ ಒಬ್ಬರು DC ಬಾಗಲಕೋಟೆ DC ಕಚೇರಿಯಲ್ಲಿ ಹ್ಞೂ ರೀ ಅವರು ಒಂದು ಡಿಸೈಲ್ ಸುರುವಿಕೆ ಮಾಡ್ಕೊಂಡಿದ್ದಾರೆ. ತಮ್ಮ ಮೇಲೆ ಆತ್ಮಕ್ಕೆ ಯತ್ನ ಮಾಡಿದ್ರು. ಆ ಬಗ್ಗೆ ನಿಮ್ಮ ಗಮನಕ್ಕಿದೆ? ಸ್ವಲ್ಪ ಗಮನಕ್ಕೆ ಐತ್ರಿ. ಪೂರಾ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಸ್ವಲ್ಪ ಮಾಹಿತಿ ಇದೆ ಅದ್ರ ಬಗ್ಗೆ. ಅದು ಅವ್ರಿಗೂ ಅನ್ಯಾಯ ಆಗೈತೆ. ಅವರು ಹೋರಾಟ ನಡೆಸ್ಯಾರ. ನಮಗೂ ಅನ್ಯಾಯ ಆಗೈತೆ. ನಾವು ಹೋರಾಟ ಮಾಡಕತ್ತೀವಿ. ಅದಕ್ಕೆ ಸಂಸ್ಥೆಗೆ ಸಂಬಂಧಪಡ್ತಾರೆ? ಹೌದು ರೀ. ಅವರು ಇದೇ ಸಂಸ್ಥೆಯಲ್ಲಿ ಯಾರು ಅವರೇ ಕೆಲಸ ಮಾಡ್ತಾರೆ? ಅವರ ತಂದೆಯವರು ತೀರ್ಕೊಂಡಾರ. ನಾನು ಮತ್ತೆ 7/22 ಹೊಳ್ಳಿ ಚೀಫ್ ಸೆಕ್ರೆಟರಿಗೆ ಬರ್ದೀವಿ ರೀ. ಅದಕ್ಕೆ ಏನು ಸ್ಪಂದಿಸ್ತಾರೆ ನೋಡ್ಬೇಕ್ರಿ. 19/22 ಬರ್ದಿದ್ವಿ. ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡ್ಯಾರ. ಈಗ ಮೊನ್ನೆ 22 ಬರ್ದೀವಿ ಹೊಳ್ಳಿ ನಾವು. ನಮಸ್ಕಾರ. ಇಷ್ಟೊಂದು ಮಾಹಿತಿಯೊಂದು ಸಂಗಪ್ಪ ಅವರು ಕೊಟ್ಟಿದ್ದಾರೆ. ಕಾಯ್ದು ನೋಡೋಣ ಮುಂದೆ ಮತ್ತೆ ಅಧಿಕಾರಿಗಳು ಯಾವುದೊಂದಕ್ಕೆ ರೂಪ ತಗೊಳ್ತಾರೆ.